ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ಎಲ್ಲ ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯ ಭರಾಟೆ. ಕಲಬುರಗಿಯ ಚೌದಾಪುರಿ ಹಿರೇಮಠದಲ್ಲಿ ಪುಣ್ಯ ಸ್ಮರಣೋತ್ಸವ. ಇದೇ ವೇಳೆ ಜರುಗಿದ ಶ್ರೀ ಸಿದ್ದಾರೂಢರ ಪುರಾಣದ ಉದ್ಘಾಟನೆ. ಮೌನಯೋಗಿ ಶ್ರೀ ಜಡೇಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ 75ನೇ ವಜ್ರ ಮಹೋತ್ಸವ. ಅಫ್ಜಲ್ಪುರ ತಾಲೂಕಿನ ಬೈರಮಡಗಿ ಗ್ರಾಮದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನ ಆಡಳಿತ ಮಂಡಳಿಯಿಂದ ಮಾಹಿತಿ. ಲಿಂಗೈಕ್ಯ ಶ್ರೀ ಚನ್ನವೀರ ಶಿವಾಚಾರ್ಯರ 60ನೇ ಪುಣ್ಯಾರಾಧನೆ. ಒಕ್ಕಲ್ಗೇರಾದಲ್ಲಿ ಜರುಗಿದ ಶ್ರೀಗಳ ಭಾವಚಿತ್ರದ ಭವ್ಯ ಮೆರವಣಿಗೆ. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸಾಂಸ್ಕೃತಿಕ ಸಂಭ್ರಮ. ಶಾಲಾ ಮಕ್ಕಳಿಂದ ಜರುಗಿದ ರಂಗುರಂಗಿನ ನೃತ್ಯ ಕಾರ್ಯಕ್ರಮಗಳು. ಇಂದು ಪುರಂದರದಾಸರ ಪುಣ್ಯತಿಥಿ. ಕರ್ನಾಟಕ ಸಂಗೀತ ಪದ್ಧತಿಯ ಪಿತಾಮಹ ಎಂದೇ ಹೆಸರಾದ ಪುರಂದರದಾಸರು. ಈಗ ಸುದ್ದಿ ಸಮಯದ ವಿವರ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದು ನಾನಾ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಬರುವ ಫೆಬ್ರವರಿ 20ರಂದು ನಡೆಯಲಿರುವ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಇಂದು ಮಧ್ಯಾಹ್ನ 3 ಗಂಟೆಯವರೆಗೆ ಕಾಲಾವಕಾಶವಿದ್ದರಿಂದ ಎಲ್ಲ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಭರಾಟೆಯಲ್ಲಿರುವ ದೃಶ್ಯಗಳು ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಕಾಣಸಿಗುತ್ತಿದ್ದವು. ಹೀಗಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿನ ಸಹಾಯಕ ಆಯುಕ್ತರ ಕಾರ್ಯಾಲಯದ ಮುಂದೆ ಜನಸಾಗರವೇ ನೆರೆದಿತ್ತು.
ಕಲಬುರಗಿ ತಾಲೂಕಿನ ಖಣದಾಳ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಪಾಲಿಕೆ ಮೇಯರ್ ಸಂಜಯ್ ಸಿಂಗ್ ರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಗುರ್ಲಿಂಗಪ್ಪ ಗೌಡ ಖಣದಾಳ್, ಅಶೋಕ್ ಕಣ್ಣಿ, ಶಿವಯೋಗಿ ದೊಡ್ಡಮನಿ ಹಾಗೂ ಪವನ್ ಕುಮಾರ್ ಒಳಕೇರಿ ಸೇರಿದಂತೆ ನೂರಾರು ಜನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾನು ಖಣದಾಳ ಅಭ್ಯರ್ಥಿಯಾಗಿ ಬಂದಿದ್ದೀನಿ. ನಾಮಿನೇಷನ್ ಪತ್ರ ಇವತ್ತು ದಾಖಲೆ ಮಾಡಿದ್ದೀನಿ. ಎಲ್ಲ ಹಿರಿಯರು, ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು, ಬಾಗನಗೌಡರು ಸಾಹೇಬರು, ಮಾಲಿಕ್ಯ ಸಾಹೇಬರು, ಆಮೇಲೆ ಎಲ್ಲ ಹಿರಿಯರು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಪೂಜಾ ಮಾಲಕರು, ನೀಲ್ಕಂಠ ಮುಳುಗೆ ಅವರು ಎಲ್ಲರ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಖಣದಾಳದ ಹಿರಿಯರಾದಂಥ ಗುರ್ಲಿಂಗಪ್ಪ ಗೌಡರು, ಸಂಗೊಳ್ಗಿ ಗೌಡರು, ಭೀಮರಾಯಣ್ಣವರು, ನಮ್ಮ ದರ್ಗಾ ಸಾಹೇಬರು ಬಂದಿದ್ದಾರೆ. ಎಲ್ಲ ಸಮಾಜದ ಮಂದಿ ಇವತ್ತು ಈ ಒಂದು ನಾಮಿನೇಷನ್ಗೆ ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಕಲಬುರಗಿ ತಾಲೂಕಿನ ಕುಸ್ನೂರು ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಬಾರಾಯ್ ಬಿ ಅಷ್ಟಗಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಾಂತಕುಮಾರ್ ಬಿರಾದಾರ್, ಶಾಂತಗೌಡ ಪಾಟೀಲ್, ಪವನ್ ಕುಮಾರ್ ಒಳಕೇರಿ, ಶಿವಕುಮಾರ್ ಬಾಳಿ, ರೇವಣಸಿದ್ದಯ್ಯ ಮಠಪತಿ ಕುಸ್ನೂರ್ ಭಾಗವಹಿಸಿದ್ದರು. ಇನ್ನು ಕಲಬುರಗಿ ತಾಲೂಕಿನ ಕುಸ್ನೂರು ಜಿಲ್ಲಾ ಪಂಚಾಯತ್ ಬಿಜೆಪಿ ಅಭ್ಯರ್ಥಿಯಾಗಿ ಅರವಿಂದ್ ವಿಜಯಕುಮಾರ್ ಚೌಹಾಣ್ ರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಅದೇ ರೀತಿ ಔರಾದ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮಹಾದೇವಿ ಈರಣ್ಣ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಅನಿಲ್ ಕುಮಾರ್ ಡಾಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುಸ್ನೂರು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಅಭ್ಯರ್ಥಿಯಾಗಿ ವೀರೇಶ್ ರಾಠೋಡ್ ರವರು ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಠಲ್ ಜಾಧವ್, ಮನೋಹರ್ ಪೋದ್ದಾರ್, ಸಮೀರ್ ಬಾಗ್ವಾನ್, ಈರಣ್ಣ ಬಿರಾದಾರ್, ಮೆಹಮೂದ್ ಖುರೇಶಿ, ಕೃಷ್ಣಾರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ವೀರೇಶ್ ಗೋಪಾಲ್ ರಾಠೋಡ್ ಅಂತ ನಂದೂರು ಗ್ರಾಮಸ್ಥನಾಗಿ ಕುಸ್ನೂರು ಜಿಲ್ಲಾ ಪಂಚಾಯತ್ ಎಲೆಕ್ಷನಿಗೆ ನಾನು JDS ಅಭ್ಯರ್ಥಿಯಾಗಿ ಬಂದಿದ್ದೇನೆ. ತಮ್ಮೆಲ್ಲರನ್ನು ನಿಮ್ಮಲ್ಲೇ ನಂಬಿದ್ದೇನೆ, ಎಲ್ಲರೂ ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರಂತ. ಅದೇ ರೀತಿ ನಾಗೇಂದ್ರಪ್ಪ ಶಿವಶರಣಪ್ಪರವರು ಖಣದಾಳ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಶಿವರಾಜ್ ಮಹಾಗಾಂವ್ಕರ್ ಹಾಗೂ ಸುನಿಲ್ ಕಡುನ್ ಇದ್ದರು. ತಾಲೂಕಿನ ಔರಾದ್ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಸತ್ಯಮ್ಮ ಗಂಡ DK ಮದನ್ಕರ್ ಅವರು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹನುಮಂತ ಯಳಸಂಗಿ, ಅರ್ಜುನ್ ಗೊಬ್ಬೂರ್ ಸೇರಿದಂತೆ ಇತರರಿದ್ದರು. ಅದೇ ರೀತಿ ತಾಲೂಕಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಕೂಡ ತಮ್ಮ ತಮ್ಮ ನಾಮಪತ್ರಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದರು. ಈ ವೇಳೆ ಅವರ ನೂರಾರು ಬೆಂಬಲಿಗರು ಅವರ ಜೊತೆ ಸಾಥ್ ನೀಡಿದರು. ಇಷ್ಟು ದಿನ ಟಿಕೆಟ್ಗಾಗಿ ಎಲ್ಲ ಪಕ್ಷಗಳಲ್ಲೂ ಭಿನ್ನಮತ ಏರ್ಪಟ್ಟಿತ್ತು. ಆದರೆ ಈಗ ನಾಮಪತ್ರ ಸಲ್ಲಿಕೆಯ ನಂತರ ನಿಜವಾದ ಯುದ್ಧ ಶುರುವಾಗಿದೆ. ಈ ಮೂಲಕ ಬಹಿರಂಗ ಪ್ರಚಾರಕ್ಕೆ ಚಾಲನೆ ದೊರೆತಂತಾಗಿದೆ. ಇದರ ಫಲಶ್ರುತಿ ಹೇಗಿರುತ್ತೆ ಅಂತ ಚುನಾವಣೆಯ ನಂತರದ ಫಲಿತಾಂಶದವರೆಗೂ ಕಾಯಲೇಬೇಕು. ಕಲಬುರಗಿಯ ಚೌದಾಪುರಿ ಹಿರೇಮಠದಲ್ಲಿ ಪುಣ್ಯ ಸ್ಮರಣೋತ್ಸವ ಪುರಾಣದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌದಾಪುರಿ ಹಿರೇಮಠದ ಶತಾಯುಷಿ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯರ 34ನೆಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ರವಿವಾರ ದಿನಾಂಕ 7/2/2016 ಸಂಜೆ 7 ಗಂಟೆಗೆ ಸದ್ಗುರು ಶ್ರೀ ಸಿದ್ಧಾರೂಢರ ಪುರಾಣ ಉದ್ಘಾಟನಾ ಸಮಾರಂಭವು ಜರುಗಿತು. ಶಾಂತವೀರ ಶಿವಾಚಾರ್ಯರ ಕೈಯಲ್ಲಿ ತಯಾರಾದವರು ಎಂಥವರು ಅಂತ ಕೇಳಿದ್ರೆ ಕೆ ಶಾಂತಯ್ಯನಂತವರು ಈ ಮಠದಾಗ ಓದಿ ಹೋಗಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ. ಈ ಮಾತಾಡುತ್ತಾ ಇದ್ದೀನಿ.
ಸಿದ್ದಯ್ಯ ಪುರಾಣಿಕನಂತವರು ಈ ಮಠದಲ್ಲಿ ಓದಿ ಹೋಗಿದ್ದಾರೆ. ಕಲಬುರಗಿಯ ಸುಲಫಲ ಮಠ ಹಾಗೂ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ರವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಹಾಂತಗೌಡ ಪಾಟೀಲ್ ಹಾಗೂ ಕಲ್ಯಾಣರಾವ್ ಪಾಟೀಲ್ ಸೇರಿದಂತೆ ನೂರಾರು ಜನ ಮಹಿಳೆಯರು ಹಾಗೂ ಬಡಾವಣೆಯ ನಾಗರಿಕರು ಭಾಗವಹಿಸಿದ್ದರು. ಅಫ್ಜಲ್ಪುರ ತಾಲೂಕಿನ ಬೈರಮಡಗಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಮೌನಯೋಗಿ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ 75ನೇ ವಜ್ರ ಮಹೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಭೈರಮಡಗಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೌನಯೋಗಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಈ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲ ಅತಿಥಿ ಗಣ್ಯರಿಗೂ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ಜನತೆ ವ್ಯಸನ ಮುಕ್ತರಾಗುವುದರ ಜೊತೆಗೆ ಗುರು ಹಿರಿಯರನ್ನ ಗೌರವದಿಂದ ಕಂಡು ಸಂಬಂಧಗಳನ್ನು ಮುನ್ನಡೆಸಿದರೆ ಸಮಾಜದ ಸ್ವಾಸ್ಥ್ಯ ಸುಧಾರಣೆಗೊಂಡು ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಮೌನಯೋಗಿಗಳು ಲಿಖಿತ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಈ ಶಿಬಿರದಲ್ಲಿ 770 ಜನರಿಗೆ ಆರೋಗ್ಯ ತಪಾಸಣೆಗೈದು ಉಚಿತ ಔಷಧಿಗಳನ್ನು ವಿತರಿಸಲಾಯಿತು. ಭೈರಮಡಗಿ ಗ್ರಾಮವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಾದ ಒಡ್ಡಳ್ಳಿ, ದಿಕ್ಸಂಗ ಬಿ ಗ್ರಾಮದವರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಲಾಭ ಪಡೆದುಕೊಂಡರು. ಈ ಶಿಬಿರದಲ್ಲಿ ಒಟ್ಟು 4 ಲಕ್ಷಕ್ಕೂ ಅಧಿಕ ಔಷಧಿಗಳನ್ನು ರೋಗಿಗಳಿಗೆ ಉಚಿತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಶಿವಶಂಕರ್ ಇಟಗಿ, ಗ್ರಾಮದ ಮುಖಂಡ ಶರಣಗೌಡ ಪಾಟೀಲ್, ಸೋಲಾಪುರದ ಖ್ಯಾತ ವೈದ್ಯರಾದ ಡಾಕ್ಟರ್ MS ದಾಮ, ಡಾಕ್ಟರ್ ಕಾಮಶೆಟ್ಟಿ, ಡಾಕ್ಟರ್ ಮುನಹಳ್ಳಿ ಸೇರಿದಂತೆ ಅನೇಕ ವೈದ್ಯರು ತಪಾಸಣೆಗೈದರು. ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರ 75ನೇ ಹುಟ್ಟುಹಬ್ಬ ನಿಮಿತ್ತ ಸಮಾಧಾನ ಕಲಬುರಗಿ ಧ್ಯಾನ ಮಂದಿರದ ಉದ್ಘಾಟನೆಯ ನಿಮಿತ್ತ 75 ಗ್ರಾಮಗಳ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಭೈರಮಡಗಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ. ಪರಮ ಪೂಜ್ಯರಿಂದ ಬಹಳಷ್ಟು ನಮ್ಮ ಬಡ ಜನರಿಗೆ ಹಲವಾರು ರೋಗಗಳ ಒಂದು ಪರಿಹಾರವನ್ನು ಅತ್ಯಂತ ಉಚಿತದಲ್ಲಿ ಇಲ್ಲಿ ದೊರೆಯುತ್ತಿರುವುದು ತುಂಬ ಸಂತೋಷದಾಯಕ ಮತ್ತು ಪೂಜ್ಯರ ಇಂಥ ಒಂದು ನಿರ್ಣಯ ಬಹಳಷ್ಟೇ ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ಅತ್ಯುನ್ನತ ಕಾರ್ಯವನ್ನು ಗುರುಗಳಿಂದ ನೆರವೇರ್ತಾ ಇದೆ. ಇದರಿಂದ ನಮ್ಮ ಸುತ್ತಮುತ್ತಲಿನ ಗ್ರಾಮ ದಿಕ್ಸಂಗ ಬಿ, ಒಡ್ಡಳ್ಳಿ, ಭದ್ರಾಬಿ, ನೀಲೂರು ಮತ್ತು ಭೈರಮಡಗಿ ಗ್ರಾಮದ ಬಹುತೇಕ ಬಡವರಿಗೆ ಬಹಳಷ್ಟು ಒಂದು ಒಳ್ಳೆಯ ರೀತಿಯ ಅನುಕೂಲತೆಗಳನ್ನಾಗಿವೆ ಮತ್ತು ಫರ್ದರ್ ಟ್ರೀಟ್ಮೆಂಟ್ ಸಲುವಾಗಿ ಅವರಿಗೆ ಮುಂದಿನ ಒಂದು ಚಿಕಿತ್ಸೆಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೂಡ ಇಲ್ಲಿ ಸಿಗ್ತಾ ಇದೆ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣ ಅವಕಾಶಗಳು ಇದೆ ಎಂದು ಆಡಳಿತ ಮಂಡಳಿಯಿಂದ ತಿಳಿಸಲಾಗಿದೆ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಹಾಗೂ ಹೂಡಿಕೆದಾರರಿಗೊಂದು ಸುವರ್ಣ ಅವಕಾಶವಿದೆ ಎಂದು ಆಡಳಿತ ಮಂಡಳಿಯ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ ಪ್ರಪ್ರಥಮ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇದಾಗಿದ್ದು 100 ಎಕರೆಗಿಂತಲೂ ಹೆಚ್ಚಿನ ಜಮೀನಿನಲ್ಲಿ ಕಾರ್ಖಾನೆಯು ಸ್ಥಾಪನೆಗೊಳ್ಳುತ್ತಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. CFTRI ಸಪೋರ್ಟಿಂದ ನಾವು ಶುಗರ್ ಕೇನ್ ಜ್ಯೂಸ್ ಟೆಟ್ರಾ ಪ್ಯಾಕ್ ಪ್ರಾಡಕ್ಟ್ಸ್ ತರ್ತಾ ಇದ್ದೀವಿ. ಇದು ನಮ್ಮ ಫ್ರೂಟಿ, ಪೆಪ್ಸಿ ಇದಕ್ಕೆಲ್ಲ ಕಾಂಪಿಟೇಷನ್ ಬರೋದು. ರಿಟೇಲ್ ಪ್ರಾಡಕ್ಟ್ಸ್ ತರ್ತಾ ಇದ್ದೀವಿ ಮತ್ತು ಅದಕ್ಕೆ ಸ್ಯಾಚೆಟ್ಸ್ ತರ್ತಾ ಇದ್ದೀವಿ. ಕ್ರಿಸ್ಟಲ್ ಸ್ಯಾಚೆಟ್ಸ್ ಶುಗರ್ ಕೇನ್ ಜ್ಯೂಸು. ಇದು ನಮ್ಮ ಇಂಡಿಯನ್ ಟೆಕ್ನಾಲಜಿ ಮತ್ತು ಇಂಡಿಯನ್ ಪೇಟೆಂಟ್. ಹೊರಗಡೆಯಿಂದ ನಾವು ತರೋದೇನು ಅವಶ್ಯಕತೆ ಇಲ್ಲ, ನಮ್ಮದಾಗಿದೆ. ನಾವು ಇದಕ್ಕೆ ಭಾಳ ಚಿಕ್ಕ ಪ್ರಮಾಣವಾಗಿ ಆಗ್ತಾ ಇದ್ದಾವೆ. ಚಿಕ್ಕ ರೈತರು ಮಾಡ್ತಾ ಇದ್ದಾರೆ. ಎಲ್ಲ ತಮಿಳ್ನಾಡಿಗೆ ಒಬ್ಬರು ಇಬ್ಬರು, ನಾರ್ತ್ನಾಗ ಒಬ್ಬರು. ದೊಡ್ಡ ಪ್ರಮಾಣವಾಗಿ ಸ್ಯಾಚೆಟ್ಸ್ ಮಾಡಿ ಎಲ್ಲ ಮನೆಗೆ ನಾವು ಶುಗರ್ ಕೇನ್ ಜ್ಯೂಸ್ ಕೊಡೋದು ಅದೊಂದು ಟಾರ್ಗೆಟ್ ಇಟ್ಕೊಂಡಿವಿ.
ಪ್ರತಿದಿನ 3500ರಿಂದ 5000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯದ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಯಂತ್ರಗಳನ್ನು ಅಳವಡಿಸಲಾಗುತ್ತಿದ್ದು, ಕಬ್ಬಿನ ಸಿಪ್ಪೆಯಿಂದ 20 ರಿಂದ 40 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯ ಕುರಿತು ಕೂಡ ವಿವರ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶಿವರಾಜ್ ಪಾಟೀಲ್, ಚಕ್ರಪಾಣಿ, ಜಿಲಾನಿ, ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಲಿಂಗೈಕ್ಯ ಶ್ರೀ ಚನ್ನವೀರ ಶಿವಾಚಾರ್ಯರ 60ನೇ ಪುಣ್ಯಾರಾಧನೆಯ ಭವ್ಯ ಮೆರವಣಿಗೆ ಜರುಗಿತು. ಹೋಟಗಿ ಬೃಹನ್ಮಠ ಶ್ರೀ ಯೋಗಿ ರಾಜೇಂದ್ರ ಶಿವಾಚಾರ್ಯ ಎಜುಕೇಶನಲ್ ಟ್ರಸ್ಟ್ ಕಲಬುರಗಿ ವತಿಯಿಂದ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯ ಬೃಹನ್ಮಠ ಹೋಟಗಿ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ನಿಮಿತ್ತ ಅವರ ಭಾವಚಿತ್ರದ ಮೆರವಣಿಗೆಯು ದಿನಾಂಕ 6/2/2016 ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಒಕ್ಕಲಗೇರ ಬಡಾವಣೆಯ ಶ್ರೀ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಮೊದಲಿಗೆ ಶ್ರೀಗಳ ಭಾವಚಿತ್ರಕ್ಕೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಬೆಳಗುವ ಮೂಲಕ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅವರು ಮಾಡಿರತಕ್ಕಂತಹ ಕಾರ್ಯಗಳನ್ನು ನಾವು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಈ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಪೂಜ್ಯ ಸ್ವಾಮೀಜಿಯವರು ಪವಾಡ ಪುರುಷರು, ಅಗಾಧವಾಗಿರ್ತಕ್ಕಂತಹ ಶಕ್ತಿಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಅಂಥವರ ಸ್ಮರಣೆ ನಾವು ಇಂದು ಮಾಡಲೇಬೇಕಾಗುತ್ತದೆ.
ಯಾಕಂದರೆ ಅವರು ನಡೆದಿರ್ತಕ್ಕಂಥ ಹಾದಿ, ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗುತ್ತೆ. ಅಂಥ ಒಂದು ಕಾರ್ಯವನ್ನು ಸಮಾಜಕ್ಕಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಮಾಜದ ಆರ್ಥಿಕ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಲಬುರಗಿಯ ವಾಣಿಜ್ಯೋದ್ಯಮಿಗಳಾದ ವಿಶ್ವನಾಥ್ ಪಾಟೀಲ್ ಇಟಗಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ನಿವೃತ್ತ ಉಪನಿರ್ದೇಶಕ RS ಪಾಟೀಲ್ ಹಾಗೂ ಕಲಬುರಗಿಯ ಶ್ರೀ ಸೇಠ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಮಹಾವಿದ್ಯಾಲಯದ ನಿವೃತ್ತ ದೈಹಿಕ ನಿರ್ದೇಶಕ ಕಲ್ಲಯ್ಯ ಸ್ಥಾವರ್ಮಠ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನಂತರ ಶಾಲಾ ವಿದ್ಯಾರ್ಥಿನಿಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬಡಾವಣೆಯ ಸಕಲ ಸದ್ಭಕ್ತರು ಈ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಬಿದ್ದಾಪುರ ಬಡಾವಣೆಯ ಹೋಟಗಿ ಬೃಹನ್ಮಠ ಶ್ರೀ ಯೋಗಿ ರಾಜೇಂದ್ರ ಶಿವಾಚಾರ್ಯ ಎಜುಕೇಶನಲ್ ಟ್ರಸ್ಟ್ನ ಕಾರ್ಯದರ್ಶಿ ಓಂಕಾರೇಶ್ವರ, ಶಿವಾನಂದ್ ಕೆ ಪಾಟೀಲ್, ಚಂದ್ರಶೇಖರ್ ಚಂದ್ರಕಿಮಠ್ ಸೇರಿದಂತೆ ನೂರಾರು ಜನ ವಿದ್ಯಾರ್ಥಿನಿಯರು ಹಾಗೂ ಶಾಲಾ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸಾಂಸ್ಕೃತಿಕ ಸಂಭ್ರಮ ಜರುಗಿತು. ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ ಕಲಬುರಗಿಯ ಕಾಯಕ ಫೌಂಡೇಶನ್ ಪ್ರಾಥಮಿಕ ಮತ್ತು ವಸತಿ ಪ್ರೌಢಶಾಲೆ ಹಾಗೂ ಕಾಯಕ ಫೌಂಡೇಶನ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 7/2/2016 ರವಿವಾರದಂದು ಸಂಜೆ ಕಲಬುರಗಿಯ ಕೆಸರಟಗಿ ರಸ್ತೆಯಲ್ಲಿರುವ ಕಾಯಕ ಫೌಂಡೇಶನ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿತು. ಮೊದಲಿಗೆ ಎಲ್ಲ ಅತಿಥಿಗಳಿಗೂ ಶಾಲು ಹೊದಿಸಿ ಹೂಮಾಲೆ ಹಾಕುವ ಮೂಲಕ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ನಂತರ ಥಿಂಕ್ ಅಂಡ್ ಇಂಕ್ ಸೈನ್ಸ್ ಫೌಂಡೇಶನ್ ಹಾಗೂ ಜರ್ಮನ್ನ ಕಂಪ್ಯೂಟರ್ ವಿಜ್ಞಾನಿ ಫ್ರೌನೋಫರ್ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಬಸವರಾಜ್ ಎ ಪಾಟೀಲ್ ಹಾಗೂ ಬೆಂಗಳೂರಿನ ಹಿಟಾಚಿ ಲಿಮಿಟೆಡ್ನ ಪ್ರಧಾನ ಸಲಹೆಗಾರರಾದ ಮಹೇಶ್ ಕರ್ಪೂರ್ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾಯಕ ಅಂದ್ರೆ ದುಡಿಯುವುದು, ಉಂಡು ಹುಟ್ಟು ಉಳಿದಿದ್ದನ್ನೇ ಸಮಾಜಕ್ಕೆ ಅರ್ಪಣೆ ಮಾಡುವುದು. ಬಹುತೇಕ ಇವತ್ತು ನನಗೆ ಇಲ್ಲಿ ಬಂದು ನೋಡ್ರೆ ಮಾಯಾಲೋಕ್ ಅಂತಾರಲ್ಲ, ಮಾಯಾಲೋಕ್, ನಮ್ಮ ಶಿವರಾಜ್ ಪಾಟೀಲ್ರು ಕೆಸರಟ್ಟಿಗೆಯಲ್ಲಿ ಒಂದು ದೊಡ್ಡ ಮಾಯಾಲೋಕ್ ಮಾಡಿಬಿಟ್ಟಿದ್ದಾರೆ. ಅವ್ರ ವಯಸ್ಸು 30, ಆದ್ರೆ ಕೆಲಸ ಮಾಡಿದ್ದು 70 ವರ್ಷದ ಕೆಲಸ ಶಿವರಾಜ್ ಪಾಟೀಲ್ರು. ಅವರು ನಮ್ಮ ಕೈಯಾಗಿದ್ದಿರತಕ್ಕಂಥ ಒಬ್ಬರು ವಿದ್ಯಾರ್ಥಿಗಳು, ಜೀವನದಲ್ಲಿ ಬಹಳ ಕಷ್ಟ ನೋಡಿರ್ತಕ್ಕಂಥವ್ರು. ಅವರು 5 ವರ್ಷ ಇರಲ್ಲ ಕೈ ನಾನು ನೋಡ್ತಾ ಬಂದಿದ್ದೇನೆ. ಅಂತ ಒಬ್ಬರು 5 ವರ್ಷ ಇರತಕ್ಕಂಥ ಶಿವರಾಜ್ ಪಾಟೀಲ್ ಈ ತನಕ ನೋಡ್ತಾ ಬಂದಿದ್ದೇನೆ. ಇವತ್ತು 2000 ಜನರಿಗೆ ಓದಿಸ್ತಾ ಇದ್ದಾರಲ್ಲ, ಇದು ಹೆಮ್ಮೆವಾಗಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಹಾಗೂ ಸುಲಫಲಮಠ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಸ್ವೀಡನ್ನ ಬಯೋಕೆಮಿಸ್ಟ್ರಿ ಮತ್ತು ಮಾಲಿಕ್ಯುಲರ್ ಬಯಾಲಜಿ ರಿಸರ್ಚ್ ಸ್ಕಾಲರ್ಶಿಪ್ ಪ್ರೋಗ್ರಾಂನ ಮುಖ್ಯ ವೈಜ್ಞಾನಿಕ ಅಧಿಕಾರಿ ಡಾಕ್ಟರ್ ಅರುಣ್ ಶಾಸ್ತ್ರಿ ಉದ್ಘಾಟಕರಾಗಿ ಆಗಮಿಸಿದ್ದರು. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನ್ಯಾಯವಾದಿಗಳಾದ ಬಸವರಾಜ್ ಬಿರಾದಾರ್ ಸೊನ್ನ ಆತಿಥ್ಯ ವಹಿಸಿದ್ದರು. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶಿವರಾಜ್ ಟಿ ಪಾಟೀಲ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂತರ ಮಕ್ಕಳಿಂದ ವಿವಿಧ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬಂದಿದ ತಕ್ಷಣ ನಿಮ್ಮ ಮೈಕ್ ಯಾರು 3rd ಇದೆ 4th ಇದೆ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು. महिमा कहे न जाए, जय देव जय देव।
ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದರೆ ನಾವು ಯಾವುದೂ ರಿಮಿಕ್ಸ್ ಮತ್ತು ಯಾವುದೋ ಒಂದು ಪಿಕ್ಚರದ ಸಾಂಗ್ ಮಾಡಿಲ್ಲ. ಇಲ್ಲಿ ಪ್ರತಿಯೊಂದು ಸಾಂಗು ಸಂದೇಶ ಇದೆ. ಅದು ಪೆಟ್ರೋಡಿಸಮ್ ಇರ್ಬೋದು, ಅಥವಾ ಧೂಮಪಾನ ಸೇವಿಸಬಾರ್ದು ಇರ್ಬೋದು, ಅಥವಾ ಒಂದು ನಮ್ಮ ಕಲ್ಚರ್ ಟ್ರೆಡಿಷನ್ ಅಥವಾ ನಮ್ಮದು ಏನು ಹಳ್ಳಿಯ ಸಾಂಗ್ಸ್ ಇದೆ ಅದನ್ನು ನಾವೆಲ್ಲರೂ ಕಲಿತು ಒಂದು ಹೈಲೈಟ್ ಮಾಡಲು ಪ್ರಯತ್ನ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳ ಬಳಗ ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ಇಂದು ಪುರಂದರದಾಸರ 60ನೆಯ ಪುಣ್ಯತಿಥಿ. ಅವರ ಕುರಿತು ನಮ್ಮ ಇಂದಿನ ವಿಶೇಷ ಸುದ್ದಿ ನೋಡಿ. ಕರ್ನಾಟಕ ಸಂಗೀತ ಪದ್ಧತಿಯ ಪಿತಾಮಹ ಎಂದು ಹೆಸರಾದವರು ಪುರಂದರದಾಸರು. ಪುರಂದರದಾಸರ ಎಲ್ಲ ಕೀರ್ತನೆಗಳು ಪುರಂದರ ವಿಠಲನನ್ನ ಅಂದರೆ ವಿಷ್ಣುವನ್ನು ನಮಿಸುತ್ತಾ ಕೊನೆಗೊಳ್ಳುತ್ತವೆ. ಸಾವಿರಾರು ಕೀರ್ತನೆಗಳನ್ನು ರಚಿಸಿದ ಪುರಂದರದಾಸರ ಸುಮಾರು 1000 ಕೀರ್ತನೆಗಳು ಇಂದಿಗೂ ಉಳಿದಿವೆ. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಜನ್ಮಸ್ಥಳ ಪುರಂದರಗಡ. ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆಯಿಂದ ಮಗನಿಗೆ ಶ್ರೀನಿವಾಸ ಎಂದು ಹೆಸರಿಟ್ಟರು ಅಂತ ಹೇಳಲಾಗುತ್ತೆ. ಶ್ರೀನಿವಾಸ ನಾಯಕ ಬೆಳೆದ ನಂತರ ತಂದೆಯ ವೃತ್ತಿಯನ್ನೇ ಮುಂದುವರಿಸಿದ. ಆದರೆ ಅತ್ಯಂತ ಜಿಪುಣನೆಂದು ಹೆಸರಾದ ಶ್ರೀನಿವಾಸ ತಂದೆ ಅಸ್ವಸ್ಥರಾದಾಗಲೂ ಕೂಡ ಹಣ ಖರ್ಚು ಮಾಡಲು ತಡೆದನಂತೆ. ವಿಷ್ಣು ಬಡ ಬ್ರಾಹ್ಮಣನ ವೇಷದಲ್ಲಿ ಒಮ್ಮೆ ಶ್ರೀನಿವಾಸನ ಅಂಗಡಿಗೆ ಬಂದು ಹಣ ಬೇಡಿದನಂತೆ. ಮಾರನೇ ದಿನ ಅದೇ ಬ್ರಾಹ್ಮಣ ಮನೆಗೆ ಬಂದು ಸರಸ್ವತಿಯ ಬಳಿ ಸಹಾಯ ಯಾಚಿಸಿದನಂತೆ. ಆಗ ಸರಸ್ವತಿಯು ಅವನಿಗೆ ತನ್ನ ಮೂಗುತಿಯನ್ನ ತೆಗೆದುಕೊಟ್ಟಳಂತೆ. ಬ್ರಾಹ್ಮಣ ತಕ್ಷಣ ಮೂಗುತಿಯನ್ನ ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನ ಅಡವಿಡಲು ಪ್ರಯತ್ನಿಸಿದನಂತೆ. ಶ್ರೀನಿವಾಸ ಆ ಮೂಗುತಿಯನ್ನ ಗುರುತಿಸಿ ಅದನ್ನ ಡಬ್ಬಿಯಲ್ಲಿ ಮುಚ್ಚಿಟ್ಟು ತಕ್ಷಣ ಮನೆಗೆ ಬಂದು ಪತ್ನಿಯ ಬಳಿ ಮೂಗುತಿಯನ್ನ ತೋರಿಸಲು ಹೇಳಿದನಂತೆ. ಹೆದರಿದ ಹೆಂಡತಿ ಒಳಗೆ ಹೋಗಿ ವಿಷ ಕುಡಿಯುವ ಪ್ರಯತ್ನ ನಡೆಸಿದಾಗ ಅವಳ ವಿಷದ ಬಟ್ಟಲಿನೊಳಕ್ಕೆ ಮೇಲಿನಿಂದ ಮೂಗುತಿ ಬಿತ್ತಂತೆ. ಅದನ್ನ ತಂದು ಶ್ರೀನಿವಾಸನಿಗೆ ಸರಸ್ವತಿ ನೀಡುತ್ತಾಳೆ. ಅಂಗಡಿಗೆ ಹಿಂದಿರುಗಿ ಬಂದ ಶ್ರೀನಿವಾಸ ಡಬ್ಬಿಯನ್ನ ತೆಗೆದು ನೋಡಿದ ತಕ್ಷಣ ಅಲ್ಲಿ ಇಟ್ಟಿದ್ದ ಮೂಗುತಿ ಮಾಯವಾಗಿತ್ತಂತೆ. ಆಗ ಅವನಿಗೆ ಬಂದ ಬ್ರಾಹ್ಮಣ ಬೇರೆ ಯಾರೂ ಅಲ್ಲದೆ ತನ್ನನ್ನ ಪರೀಕ್ಷಿಸಲು ಸ್ವತಃ ನಾರಾಯಣನೇ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದನೆಂದು ಅರಿವಾಗುತ್ತಂತೆ. ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಂಡ ಶ್ರೀನಿವಾಸ ತನ್ನ ಶ್ರೀಮಂತಿಕೆಯನ್ನ ತೊರೆದು ಹರಿದಾಸನಾಗುವ ನಿರ್ಧಾರ ತೆಗೆದುಕೊಂಡನಂತೆ. ನಂತರ ಶ್ರೀನಿವಾಸ ನಾಯಕ ಪುರಂದರದಾಸ ಎಂಬ ಹೆಸರನ್ನ ಪಡೆದರಂತೆ. ಪುರಂದರದಾಸರ ಪದಗಳು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು. ಶಾಸ್ತ್ರೀಯ ಸಂಗೀತವನ್ನ ಶ್ರೀಸಾಮಾನ್ಯನಿಗೆ ಪರಿಚಯ ಮಾಡಿಕೊಡಲು ಯತ್ನಿಸಿದ ಪುರಂದರದಾಸರು ಹೊಸಬರಿಗೆ ಶಾಸ್ತ್ರೀಯ ಸಂಗೀತವನ್ನ ಕಲಿಸಿಕೊಡುವ ದಾರಿಯ ಬಗೆಗೆ ಯೋಚಿಸಿದವರು. ಇವರ ಎಲ್ಲ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿದ್ದು ಭಕ್ತಿ ಮಾರ್ಗವನ್ನ ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನ ಹೊಂದಿವೆ. ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನ ರಚನೆ ಮಾಡಬೇಕೆಂಬ ಉದ್ದೇಶವನ್ನ ಇಟ್ಟುಕೊಂಡಿದ್ದರಂತೆ. ಅವರು 4,75,000 ಹಾಡುಗಳನ್ನ ರಚನೆ ಮಾಡಿ ಅವತಾರ ಮುಗಿಸಿದರು. ಅವರ ಮಗ ಮಧ್ವಪತಿದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರು ಎಂದು ಹೇಳಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ಎಲ್ಲ ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯ ಭರಾಟೆ. ಕಲಬುರಗಿಯ ಚೌದಾಪುರಿ ಹಿರೇಮಠದಲ್ಲಿ ಪುಣ್ಯ ಸ್ಮರಣೋತ್ಸವ. ಇದೇ ವೇಳೆ ಜರುಗಿದ ಶ್ರೀ ಸಿದ್ಧಾರೂಢರ ಪುರಾಣದ ಉದ್ಘಾಟನೆ. ಮೌನಯೋಗಿ ಶ್ರೀ ಜಡೇಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ 75ನೇ ವಜ್ರ ಮಹೋತ್ಸವ. ಅಫ್ಜಲ್ಪುರ ತಾಲೂಕಿನ ಬೈರಮಡಗಿ ಗ್ರಾಮದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಕಿಂಗ್ ರುದ್ರ ಶುಗರ್ಸ್ ಲಿಮಿಟೆಡ್ನ ಆಡಳಿತ ಮಂಡಳಿಯಿಂದ ಮಾಹಿತಿ.
ಲಿಂಗೈಕ ಶ್ರೀ ಚನ್ನವೀರ ಶಿವಾಚಾರ್ಯರ 60ನೇ ಪುಣ್ಯಾರಾಧನೆ ಒಕ್ಕಲ್ಗೇರಾದಲ್ಲಿ ಜರುಗಿದ ಶ್ರೀಗಳ ಭಾವಚಿತ್ರದ ಭವ್ಯ ಮೆರವಣಿಗೆ. ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸಾಂಸ್ಕೃತಿಕ ಸಂಭ್ರಮ, ಶಾಲಾ ಮಕ್ಕಳಿಂದ ಜರುಗಿದ ರಂಗುರಂಗಿನ ನೃತ್ಯ ಕಾರ್ಯಕ್ರಮಗಳು. ಇಂದು ಪುರಂದರದಾಸರ ಪುಣ್ಯತಿಥಿ. ಕರ್ನಾಟಕ ಸಂಗೀತ ಪದ್ಧತಿಯ ಪಿತಾಮಹ ಎಂದೇ ಹೆಸರಾದ ಪುರಂದರದಾಸರು. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.